ಪಕ್ಷಾಂತರ ಪರ್ವ ಯಾರಿಗೆ ಲಾಭ ಯಾರಿಗೆ ನಷ್ಟ ವಿಶೇಷ ಚರ್ಚೆಗೆ ಸ್ವಾಗತ. ನಾನು ಯಶವಂತ್. ನನ್ನ ಜೊತೆ ಇವತ್ತು ದಾವಣಗೆರೆಯ ಹಿರಿಯ ಪತ್ರಕರ್ತರು ಮಲ್ಲಿಕಾರ್ಜುನ್ ಕಬ್ಬೂರ್ ನನ್ನ ಜೊತೆ ಇದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ ಸರ್. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ತೆ ಸರ್. ಈಗ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಒಂದು ಪಕ್ಷಾಂತರ ಪರ್ವ ಆರಂಭ ಆಗಿದೆ ಸರ್. ಈ ಬಗ್ಗೆ ತಾವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್? ಇದು ಪ್ರತಿ ಚುನಾವಣೆಯಲ್ಲೂ ಕೂಡ ಪಕ್ಷಾಂತರ ಮಾಡೋದು ಸಹಜವಾದ ಒಂದು ಪ್ರಕ್ರಿಯೆ ಅನ್ನೋ ರೀತಿಯಲ್ಲಿ ಆಗಿದೆ. ಇತ್ತೀಚೆಗೆ ಪಕ್ಷಾಂತರ ಪರ್ವ ಮೇಜರ್ ಪರಿಣಾಮ ಬೀರೋದು ವಿಧಾನಸಭಾ ಚುನಾವಣೆಯಲ್ಲಿ ಹೆಚ್ಚು ಪರಿಣಾಮ ಬೀರುತ್ತೆ ಅನ್ನೋದು ನಾವು ಇತಿಹಾಸದ ಹಲವು ಸಂದರ್ಭಗಳಲ್ಲಿ ನಾವು ನೋಡಿದ್ದೀವಿ. ಲೋಕಸಭಾ ಚುನಾವಣೆಯಲ್ಲಿ ದಾವಣಗೆರೆ ಮಟ್ಟದಲ್ಲಿ ಅಂಥ ಬಹಳ ದೊಡ್ಡ ಪ್ರಭಾವಿ ನಾಯಕರೇನು ಪಕ್ಷಾಂತರ ಆಗಿಲ್ಲ ಅಂತ ನನ್ನ ಭಾವನೆ. ಒಂದಿಷ್ಟು ಪರಿಣಾಮ ಬೀರಬಹುದಾದಂಥ ಸಂಗತಿ ಏನು ಅಂದರೆ, ಜಗಳೂರಿನಲ್ಲಿ ಮಾಜಿ ಶಾಸಕರು ಟಿ ಗುರುಸಿದ್ದನಗೌಡರು ಈಗ ಕಾಂಗ್ರೆಸ್ಸಿಗೆ ಬಂದಿದ್ದಾರೆ. ಹಿಂದೆ ಅಲ್ಲಿ ಕಾಂಗ್ರೆಸ್ಸಿಂದ ಶಾಸಕರಾದಂಥ ರಾಜೇಶ್ ಅವರು ಬಿ ಜೆ ಪಿಗೆ ಬಂದಿದ್ದಾರೆ. ಹಾಗಾಗಿ ಒಂದಿಷ್ಟು ರಾಜೇಶ್ ಅವರು ಬಿ ಜೆ ಪಿಗೆ ಬಂದಿರೋದು ಹೆಚ್ಚು ಪರಿಣಾಮ ಬೀರ್ಬೋದೇನೋ ಅಂತ ನನಗನ್ನಿಸ್ತಾ ಇದೆ, ಮತ್ತು ಒಂದಿಷ್ಟು ಮತಗಳನ್ನು ಪಡಿಬೋದು ಅಂತ ನನಗನ್ನಿಸ್ತಾ ಇದೆ. ಗುರುಸಿದ್ದನಗೌಡರು ಈಗಾಗಲೇ ಅವರು ಬಿ ಜೆ ಪಿಯನ್ನು ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ತೊರೆದು ಪಕ್ಷೇತರ ಅಭ್ಯರ್ಥಿ ಅಂತ ರಾಜೇಶ್ ಜೊತೆಗೆ ಇದ್ದರು ಅನ್ನೋ ಒಂದು ಆರೋಪ ಅವ್ರ ಮೇಲೆ ಇದೆ. ಆ ಕಾರಣಕ್ಕೋಸ್ಕರ ಅವರನ್ನು ಉಚ್ಚಾಟನೆ ಮಾಡಲಾಗಿತ್ತು. ಸಹಜವಾಗಿ ಇನ್ನೊಂದಿಷ್ಟು ಜನ, ಒಂದು 2-3 ಕೆಟಗರಿ ಜನ ಬರ್ತಾರೆ ಈ ಪಕ್ಷಾಂತರ ಪರ್ವದಲ್ಲಿ. ಒಂದಿಷ್ಟು ಗಟ್ಟಿ ಮತ್ತು ಒಂದಿಷ್ಟು ಜೋಳು. ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಇಷ್ಟು ದೊಡ್ಡ ಮಟ್ಟಿಗೆ ಅಂದರೆ ಶಾಸಕರು, ಮಾಜಿ ಶಾಸಕರುಗಳು, ಮುಖಂಡರುಗಳು ಪಕ್ಷಾಂತರ ಇದೇ ಮೊದಲು ಹಿಂದೆ ಈ ರೀತಿಯಾದ ಮಾಜಿ ಶಾಸಕರು ಹಿಂದೇನು ಆ ಥರದ ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಯಾವುದೂ ಆಗಿಲ್ಲ. ಈ ವಿಧಾನಸಭೆ ಚುನಾವಣೆಯಲ್ಲಿ 2008ರಲ್ಲಿ ರಾಮಚಂದ್ರಪ್ಪ ಅವರು ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ಸಿಗೆ ರಾಜೀನಾಮೆ ಕೊಟ್ಟು ಬಿ ಜೆ ಪಿಗೆ ಬಂದಿದ್ದರು. ಆ ಥರದ್ದು ಉದಾಹರಣೆಗಳಿದ್ದಾವೆ ಹೊರತು ಈ ಸಲ ಆದಷ್ಟು ಮಟ್ಟಿಗೇನು ಆಗಿಲ್ಲ. ಬಟ್ ಈ ಸಲ ಏನೇನು ಎರಡೂ ಪಕ್ಷಗಳಲ್ಲಿ ಒಂದಿಷ್ಟು ಕಾಂಗ್ರೆಸ್ ಮತ್ತು ಬಿ ಜೆ ಪಿಯಲ್ಲಿ ಗೊಂದಲಗಳು, ಆಂತರಿಕ ಗೊಂದಲಗಳು ಇರೋದರಿಂದ ಮತ್ತು ಪಕ್ಷದ ಮುಖಂಡರ ಬಗ್ಗೆ ಅಸಮಾಧಾನ ಇರೋದರಿಂದ ಒಂದಿಷ್ಟು ಪಕ್ಷಾಂತರ ಚಟುವಟಿಕೆಗಳು ನಡೀತಾ ಇದ್ದಾವೆ ಕೆಲವು ಮುಖಂಡರಲ್ಲಿ. ಇದರಲ್ಲಿ ಜೊಳ್ಳು ಇದೆ ಮತ್ತು ಗಟ್ಟಿನೂ ಇದೆ. ಈ ಎಚ್ ಪಿ ರಾಜೇಶ್ ಈ ವಿಚಾರದಲ್ಲಿ ಜೊಳ್ಳು ಇದೆ ಗಟ್ಟಿ ಇದೆ ಅಂತ ಹೇಳ್ತಾರೆ. ಇದು ಎಚ್ ಪಿ ರಾಜೇಶ್ ಅವರು ಕಾಂಗ್ರೆಸ್ ಅನ್ನು ತೋರು ಬಿ ಜೆ ಪಿ ಬರ್ತಾರೆ ಸರ್. ಇದು ಬಿ ಜೆ ಪಿಗೆ ಎಷ್ಟು ಪ್ಲಸ್ ಆಗುತ್ತೆ ಅಥವಾ ಮೈನಸ್ ಆಗುತ್ತೆ ಸರ್? ಇಲ್ಲ, ಇದು ನಿಸ್ಸಂದೇಹವಾಗಿ ಬಿ ಜೆ ಪಿಗೆ ಪ್ಲಸ್ ಆಗುತ್ತೆ. ಅವರು ಮಾಜಿ ಶಾಸಕರಾಗಿದ್ದರೆ 79,000 ಓಟ್ಗಳಿಂದ ಅವರು ಗೆದ್ದವರು ಜಗಳೂರಲ್ಲಿ. ಅದರಲ್ಲಿ ಶೋಷಿತ ವರ್ಗ, ಪರಿಶಿಷ್ಟ ಪಂಗಡಕ್ಕೆ ಸೇರಿದವರು, ಅವರದೇ ಆದ ವೋಟ್ ಬ್ಯಾಂಕಲ್ಲಿ ಇದೆ. ಕಳೆದ ಚುನಾವಣೆಯಲ್ಲಿ ಅವರು 49,000 ಓಟ್ಗಳನ್ನು ಸ್ವತಂತ್ರ ಅಭ್ಯರ್ಥಿಯಾಗಿ ಪಡ್ಕೊಳ್ತಾರೆ. ಹೌದು ಸರ್, ಗೆದ್ದಿದ್ದ ಅಭ್ಯರ್ಥಿಗಿಂತ ನೋಟ ಓಟು ಜಾಸ್ತಿ ಬಿದ್ದಿದ್ದು ಆ ಲೆಕ್ಕ ಆಗ್ತಾ ಹೋದ್ರೆ. ಹೌದು. ಹಾಗಾಗಿ ತನ್ನದೇ ಆದ ಶಕ್ತಿಯನ್ನು ರಾಜೇಶ್ ಅವರು ಜಗಳೂರು ಕ್ಷೇತ್ರ ವ್ಯಾಪ್ತಿಯಲ್ಲಿ ಹೊಂದಿದ್ದಾರೆ, ಮತ್ತು ಮೋರವರು ಒಳ್ಳೆ ಪರ್ಸ್ನಾಲಿಟಿ ಹೊಂದಿದಂಥ ವ್ಯಕ್ತಿ ಅವರು. ಸೊ ಹಾಗಾಗಿ ಒಂದಿಷ್ಟು ಬಿ ಜೆ ಪಿಗೆ ಖಂಡಿತವಾಗಲೂ ರಾಜೇಶ್ ಅವರು ಬಿ ಜೆ ಪಿಗೆ ಬಂದಿರೋದ್ರಿಂದ ಪ್ಲಸ್ ಪಾಯಿಂಟು ಖಂಡಿತ ಆಗುತ್ತೆ. ಈಗ ರಾಜೇಶ್ ಅವರು ಬಂದ ತಕ್ಷಣ ಇಡೀ ಸಮುದಾಯ, ಎಸ್ ಟಿ ಸಮುದಾಯ, ಏನವರು ಎಸ್ ಟಿ ಸಮುದಾಯ ನಾಯಕರು ಜಗಳೂರು ಕ್ಷೇತ್ರದಲ್ಲಿ ದಾವಣಗೆರೆ ಎಸ್ ಟಿ ಸಮುದಾಯದ ಓಟ್ಗಳು ಟರ್ನ್ ಆಗ್ತವೆ ಸರ್ ಬಿ ಜೆ ಪಿಗೆ? ಖಂಡಿತ ಆಗೋದಿಲ್ಲ, ಹಾಗಾಗೋದಿಲ್ಲ. ಯಾವುದೇ ಒಬ್ಬ ನಾಯಕನಿಂದ ಎಲ್ಲ ಜಾತಿ ಓಟ್ ಹೋಗ್ತೇವೆ ಅಂತೇಳಿ ಥಿಂಕ್ ಮಾಡೋದೇ ತಪ್ಪು. ಯಾರೋ ಒಬ್ಬ ವ್ಯಕ್ತಿ ಒಂದು ಪಕ್ಷಕ್ಕೆ ಹೋಗ್ತಾನೆ ಅಂದರೆ ಅವನಿಂದ ಎಲ್ಲ ಮತಗಳು ಆ ಜಾತಿ ಹೋಗೋದಿಲ್ಲ. ಆದರೆ ಹೋಗುವ ವ್ಯಕ್ತಿತ್ವವನ್ನು ಮತ್ತು ಆತನ ಹಿಂದಿನ ಅಚೀವ್ಮೆಂಟ್ಸನ್ನು, ಆತ ಎಷ್ಟು ಜನರ ಜೊತೆಗೆ ಸಂಪರ್ಕ ಇಟ್ಕೊಂಡಿದ್ದಾನೆ ಅನ್ನೋದ್ರ ಮೇಲೆ ರಾಜೇಶ್ ಜೊತೆಗೆ ನಾಯಕ ಜನಾಂಗದ ಜೊತೆಗೆ ಇತರ ಓಟುಗಳು ಹೋಗೋ ಸಾಧ್ಯತೆಗಳು ಇದ್ದಾವೆ ಇಲ್ಲಿ. ಹಾಗಾಗಿ ಒಂದು ರೀತಿ ಇಲ್ಲಿ ದಾವಣಗೆರೆಯಲ್ಲಿ ಬಿ ಜೆ ಪಿ ಅಭ್ಯರ್ಥಿ ಗಾಯತ್ರಿ ಸಿದ್ದೇಶ್ವರ್ ಅವರ ಪತಿ ಏನು ಹಾಲಿ ಸಂಸದರಿದ್ರಲ್ಲ ಅವರು ಕೂಡ ಒಂದು ರೀತಿ ಎಲ್ಲೋ ದಾವಣಗೆರೆ ಮಟ್ಟಿಗೆ ಅವರು ಅಮಿತ್ ಶಾ ಥರ ಚಾಣಕ್ಯನ ಥರ ಕಾಣಿಸ್ತಾರೆ. ಹಾಗಾಗಿ ರಾಜೇಶ್ ಅವ್ರನ್ನ ಬಹಳ ಬೇಗ ಅವರು ಕ್ಯಾಚ್ ಮಾಡಿರಂತ ನನಗನ್ನಿಸ್ತದೆ. ಯಾಕೆಂದರೆ ಗುರುಸಿದ್ದನಗೌಡರು ಈಗಾಗಲೇ ಒಂದು ಹಂತದಲ್ಲಿ GH ತಿಪ್ಪಾರೆಡ್ಡಿಯನ್ನು ಸೋಲಿಸ್ತವ್ರು, ಅಶ್ವಥ್ ರೆಡ್ಡಿಯನ್ನು ಸೋಲಿಸ್ತವ್ರು, 6 ಬಾರಿ ಶಾಸಕರಾದಂಥವ್ರು, ಸಚಿವರಾದಂಥವ್ರು, ಅಂಥವ್ರನ್ನ ಸೋಲಿಸಿದ ಬಲಿಷ್ಠ ವ್ಯಕ್ತಿಯನ್ನು ಸೋಲಿಸಿದಂಥವ್ರು ಗುರುಸಿದ್ದನಗೌಡರು. 14 ವರ್ಷದಿಂದ ಅವರು ಸಕ್ರಿಯ ರಾಜಕಾರಣದಿಂದ ಯಾಕೆಂದರೆ ಅವರಿಗೆ ಕ್ಷೇತ್ರ ಬದಲಾಗಿಬಿಡ್ತು, ಮೀಸಲಾತಿ ಚೇಂಜ್ ಆಗಿಬಿಡ್ತು, ಕೆಟಗರಿ ಚೇಂಜ್ ಆಗಿದ್ದರಿಂದ ಅವರಿಗೆ ಕ್ಷೇತ್ರ ಕೈ ತಪ್ಪಿತು. ಹಾಗಾಗಿ ರಾಜಕಾರಣದಿಂದಲೇ ಒಂದು ರೀತಿ ಅಜ್ಞಾತವಾಸವನ್ನು ಅನುಭವಿಸ್ತಾ ಬಂದರು. ಹಾಗಾಗಿ ಅವರು ಸಕ್ರಿಯ ರಾಜಕಾರಣದಿಂದ ಬಿ ಜೆ ಪಿಯಲ್ಲಿ ಎಲ್ಲೋ ಒಂದು ಕಡೆಗೆ ಅವರಿಗೆ ಹಿನ್ನಡೆ ಆಗ್ತಾ ಬಂತು, ಸಹಜವಾದಂಥ ಹಿನ್ನಡೆ. ಸೊ ಅವರ ದುರಾದೃಷ್ಟನು ಅಂತ ಅಂದ್ಕೋಬೋದು. ಆ ಸ್ಥಾನಕ್ಕೆ ಕಾಂಗ್ರೆಸ್ಸಲ್ಲಿದ್ದಂಥ ಎಸ್ ವಿ ರಾಮಚಂದ್ರಪ್ಪನವರು ಮತ್ತೆ ಬಿ ಜೆ ಪಿಗೆ ಬಂದರು. ಇವರು ರೈವಲ್ರಾಗಿದ್ದಂಥವ್ರು. ಹಾಗಾಗಿಯೇ ಅವರು ಬಿ ಜೆ ಪಿ ಜೊತೆ ಎಲ್ಲ ಇರಿಸುಮುರುಸನ್ನು ಕಳೆದ 2 ಚುನಾವಣೆಗಳಲ್ಲಿ ಮಾಡ್ಕೊಂಡು ಬಂದು ಈಗ ಬಿ ಜೆ ಪಿಯಿಂದ
ಕಳೆದ ಚುನಾವಣೆಯಲ್ಲೇ ದೂರ ಇದ್ದರು. ಹಾಗಾಗಿ ನಾನು ಹೇಳ್ತಾ ಇರೋದು ಗುರುಸಿದ್ದನ್ ಗೌಡರು ಕಾಂಗ್ರೆಸ್ಗೆ ಹೋಗೋದ್ರಿಂದ ಅಷ್ಟು ಹೆಚ್ಚು ಲಾಭ ಇಲ್ಲ ಅನ್ನೋದು ನನ್ನ ವೈಯಕ್ತಿಕವಾದ ಅಭಿಪ್ರಾಯ. ಈಗ ಗುರುಸಿದ್ದನ್ ಗೌಡರು ಮತ್ತು ಅವ್ರ ಪುತ್ರ ಡಾಕ್ಟರ್ ರವಿಕುಮಾರ್ ಅವರು ಕೂಡ ಕ್ಷೇತ್ರದಿಂದ ಓಡಾಟ ಮಾಡಿದ್ದಾರೆ. ಅವರು ಇಂಡಿಪೆಂಡೆಂಟ್ ಕಂಟೆಸ್ಟ್ ಮಾಡೋ ಒಂದು ಅಷ್ಟು ಕೂಡ ಸಿದ್ಧತೆಯಲ್ಲಿದ್ದರು. ಕೊನೆ ಕ್ಷಣದಲ್ಲಿ ಈ ರೆಬಲ್ ಟೀಮ್ ಎಲ್ಲ ಸೈಲೆಂಟ್ ಆದಮೇಲೆ ಇವರು ಕೂಡ ಹಿಂತರಿತಾರೆ. ಯಾಕಂದ್ರೆ ಧೈರ್ಯ ಮಾಡಲಿಲ್ಲ ಅವರು. ಕೊನೆ ಕ್ಷಣದಲ್ಲಿ ಕಾಂಗ್ರೆಸ್ಗೆ ಹೋಗ್ತಾರೆ. ಸೊ ರವಿಕುಮಾರ್ದು ಏನಾದ್ರು ಇಂಪ್ಯಾಕ್ಟ್ ಆಗುತ್ತಾ ಕಾಂಗ್ರೆಸ್ಸಿಗೆ? ಇಲ್ಲ, ರವಿಕುಮಾರು ಕಳೆದ ಕೆಲವು ತಿಂಗಳುಗಳಿಂದ ಮಾತ್ರ ಸಕ್ರಿಯ ರಾಜಕಾರಣದಲ್ಲಿ ಗುರುತಿಸಿಕೊಂಡಿದ್ದಾರೆ. ಅವರ ತಂದೆ ಹಲವಾರು ವರ್ಷಗಳಿಂದ BJPಯಲ್ಲಿ ಗುರುತಿಸಿಕೊಂಡಿದ್ದರು, ಹೋರಾಟವನ್ನು ಕೂಡ ಮಾಡಿದ್ದಾರೆ ಇಲ್ಲಿ. ಅದರ ಮಧ್ಯದಲ್ಲಿ ಗ್ಯಾಪ್ ಆಯಿತು, ತುಂಬ ದೊಡ್ಡ ಗ್ಯಾಪ್ ಆಯಿತು, ಸುಮಾರು 7-8-10 ವರ್ಷಗಳ ಗ್ಯಾಪ್ ಆಯಿತು ರಾಜಕಾರಣದಿಂದ. ಹೌದು, ಅವ್ರ ತಂದೆಯವ್ರದ್ದು. ಸೊ ಆ ಮಧ್ಯದಲ್ಲಿ ಇವರಾದ್ರೂ ಮಧ್ಯೆ ಏನಾದರೂ ರವಿಕುಮಾರ್ ಅವರು ಗುರುತಿಸ್ಕೊಂಡಿದ್ದೇ ಆಗಿದ್ದರೆ ಒಂದಿಷ್ಟು ಚಾಲ್ತಿಯಲ್ಲಿ ಇರತಕ್ಕಂಥ ವ್ಯಕ್ತಿ ಆಗಿರ್ತಾ ಇದ್ರು. ಹಾಗಾಗಿ ದಿಢೀರ್ ಬಂದಿದ್ದಾರೆ, ದಿಢೀರ್ ನನಗೆ BJPಯಿಂದ ಟಿಕೆಟ್ ಕೊಡಿ ಅಂತೇಳಿ ಕೇಳ್ತಾ ಇದ್ರು. ಸೊ ಸಾಕಷ್ಟು BJPಯಲ್ಲಿ ಆಂತರಿಕವಾಗಿ ವಿರೋಧವನ್ನು ಕಟ್ಟಿಕೊಂಡಂಥವರು ನಮಗೆ BJP ಟಿಕೆಟನ್ನು ಕೊಡಿ ಅಂತೇಳಿ ಇವರು ವಕಾಲತ್ತನ್ನು ಮಂಡಿಸಿದಾಗ ಅಬ್ವಿಯಸ್ಲಿ ಅವರಿಗೆ ಹಿನ್ನಡೆ ಆಗಿದೆ. ಇಡೀ ರೆಬಲ್ ಟೀಮ್ ಅಂತ ಏನೋ 11 ಜನ ಇದ್ದಾರೆ. ಅಷ್ಟು ಜನದಲ್ಲಿ ಈಗ ರವಿಕುಮಾರ್ ಒಬ್ಬರು ತುಂಬಾ ಅಗ್ರೆಸಿವ್ ಹೊರಗಡೆ ಬಂದಿದ್ದಾರೆ, BJPನ ಬಿಟ್ಟು ಹೊರಗಡೆ ಬಂದಿದ್ದಾರೆ. ಬೇಸಿಕಲಿ ವೈದ್ಯರು, ಬುದ್ಧಿವಂತರು. ರೆಬಲ್ ಟೀಮಲ್ಲಿ ಕೂಡ ಯಾರು ಕೂಡ MP ರೇಣುಕಾಚಾರ್ಯ ಅವರನ್ನು ಹೊರತುಪಡಿಸಿದರೆ ಮತ್ತಾರು ಸ್ಪರ್ಧೆ ಮಾಡುವಂತಹ ಇಚ್ಛೆ ಇರಲಿಲ್ಲ. ಖಂಡಿತ. ಹಾಗಾಗಿ ಗುರುಸಿದ್ದನ್ ಗೌಡರ ಮಗನ್ನ ಡಾಕ್ಟರ್ ರವಿ ಅವರನ್ನು ಒಂದಿಷ್ಟು ಮುನ್ನೆಲೆಗೆ ತರುವಂಥ ಪ್ರಯತ್ನ ಮಾಡಿದರು. ಪ್ರಾಯಶಃ BJP ಹೈಕಮಾಂಡ್ ಮುಂದೆ ಇವೆಲ್ಲವೂ ಕೂಡ ಸೋಲ್ತವೆ ಅನ್ನೋದು ಕೂಡ ರೆಬಲ್ ಟೀಮಿನವರಿಗೆ ಗೊತ್ತಿತ್ತು ಅಂತ ನನಗನ್ನಿಸ್ತಾ ಇದೆ ಆಸ್ ಎ ಜರ್ನಲಿಸ್ಟ್ ಆಗಿ. ಅಷ್ಟು ಇವರೆಲ್ಲ ಒಂದು ಪ್ರೆಸೆಂಟ್ ಮಾಡಿದ್ರಲ್ಲ, ಅಷ್ಟು ದೊಡ್ಡ ಪ್ರಮಾಣದ ಅಲ್ಲಿ ಓಟು ಆ ಕಡೆ ಈ ಕಡೆ ಮಾಡುವಂಥ ಶಕ್ತಿ ರವಿಕುಮಾರ್ ಅವರಿಗೆ ಇಲ್ಲ ಅಂತೇಳಿ ಬಹಳ ಇದರಲ್ಲೇ ಹೇಳ್ಬೋದು ನಾವು ಅಂತ ಅನಿಸ್ತಾ ಇದೆ ನನಗೆ. ಈಗ ರವಿಕುಮಾರ್ ಅವ್ರದ್ದು ಈಗ ಕ್ಯಾಸ್ಟ್ ಬ್ರೇಕಪ್ ತೆಗೆದುಕೊಂತ ಹೋದ್ರೆ ಸರ್, ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಲಿಂಗಾಯತ ಸಮುದಾಯ ಪ್ರಬಲ ಸಮುದಾಯ, ಅದರಲ್ಲೂ ಕೂಡ ಸಾಧು ಲಿಂಗಾಯತ ಸಮುದಾಯ ಪ್ರಬಲವಾಗಿರ್ತಕ್ಕಂಥದ್ದು. ಈ ರವಿಕುಮಾರ್ ಗುರುಸಿದ್ದನ್ ಗೌಡ ಅವರು ಕೂಡ ಅದೇ ಸಮುದಾಯಕ್ಕೆ ಸೇರಿದಂಥವ್ರು. ಈ ಅದೇ ಸಮುದಾಯಕ್ಕೆ ಸೇರಿದಂಥವ್ರನ್ನ ಇವರು ಆಪರೇಷನ್ ಮಾಡಿ ಕರ್ಕೊಂಡು ಹೋದ್ರೆ ಅದು ಪ್ಲಸ್ ಪಾಯಿಂಟ್ ಆಗುತ್ತಾ ಕಾಂಗ್ರೆಸ್ಗೆ? ಇಲ್ಲ, ಖಂಡಿತ ಇದು ವರ್ಕೌಟ್ ಆಗಲ್ಲ ಅಂತ ನಾನು. ಎರಡೂ ಪಕ್ಷದಲ್ಲಿ ಇರ್ತಕ್ಕಂಥವ್ರು ಒಂದೇ ಕೊಂಡಿಗೆ ಸೇರಿದಂಥ ವ್ಯಕ್ತಿಗಳು, ಅಭ್ಯರ್ಥಿಗಳು. ಸೊ ಹಾಗಾಗಿ ಗುರುಸಿದ್ದನ್ ಗೌಡರು BJP ಬಿಟ್ಟು ಕಾಂಗ್ರೆಸ್ಗೆ ಈಗ ಅಧಿಕೃತವಾಗಿ ಹೋಗ್ತಾ ಇರೋದ್ರಿಂದ ಸಮುದಾಯದ ಓಟುಗಳು, ಜಾತಿ ಓಟುಗಳು ಅವ್ರ ಹಿಂದೆ ಬರ್ತವೆ ಅನ್ನೋದು ಹೇಳಿಕೆ ಅಷ್ಟೊಂದು ಸರಿ ಆಗಲಿಕ್ಕಿಲ್ಲ. ಮತ್ತು ಆ ತಿಂಕೆ ಸರಿಯಲ್ಲ ಅಂತ ನನಗೆ ಆ ಚಿಂತನೆಯೇ ಸರಿಯಲ್ಲ. ಅಲ್ಲ, ಯಾಕಂದ್ರೆ ಈ ಚುನಾವಣೆ ಸಂದರ್ಭದಲ್ಲಿ ಬಹಳಷ್ಟು ಆಪರೇಷನ್ ಆಗೋದ್ರಿಂದ ಅಂತಂದ್ರೆ ಆ ಸಮುದಾಯದ ಓಟ್ಗಳು ಬರಲಿ ಅಂತ ಆ ಒಂದು ಬೇಸ್ ಮೇಲೆ ಒಂದು ಪಕ್ಷಾಂತರ ಆಗ್ತಾ ಹೋಗ್ತಾ ಇರುತ್ತೆ. ಈ ಉದಾಹರಣೆ HP ರಾಜೇಶ್ ಅವರು BJP ಬಂದಾಗ ಆ ಸಮುದಾಯ ಎಲ್ಲ ಒಂದು ಕಡೆ ಒಂದು ಪರ್ಸೆಂಟೇಜ್ ವೈಸ್ ಒಂದು 10% 15% ಬಂದ್ರೂ ಅದು ಒಂದು ಲೆಕ್ಕಾಚಾರ ಆಗ್ತಾ ಹೋಗುತ್ತೆ ಸರ್. ಆ ರೀತಿ ಏನಾರ ಪರ್ಸೆಂಟೇಜ್ ವೈಸ್ ಏನಾರ ಎಫೆಕ್ಟ್ ಆಗುತ್ತಾ? ಇಲ್ಲ, ನಾನು ಒಂದು ಏನೋ ಸ್ಪಷ್ಟಪಡಿಸೋದಕ್ಕೆ ಇಷ್ಟಪಡ್ತೇನೆ ಅಂದರೆ ಅವ್ರು ಯಾವಾಗ ಅವರಿಗೆ ಕ್ಷೇತ್ರ ಸಿಗ್ದಂಗೆ ಆಯ್ತಾರೆ 2007-8ರಲ್ಲಿ, ಅವತ್ತಿಂದ ಇವತ್ತಿನ ತನಕ ಗುರುಸಿದ್ದನ್ ಗೌಡರು ಅಜ್ಞಾತವಾಸವನ್ನೇ ಅನುಭವಿಸ್ತಾರೆ, ರಾಜಕಾರಣದ ಅಜ್ಞಾತವಾಸವನ್ನು ಅನುಭವಿಸ್ತಾರೆ. ಆ ಮಧ್ಯದಲ್ಲಿ ಬೇರೆ ಯಾವುದೇ ಪ್ಲಾನ್ ಮಾಡೋದಿಲ್ಲ ಅವರು. ಹೋಗ್ಲಿ ಈ ಕಡೆ ದಾವಣಗೆರೆಗೆ ಬರುವಂಥ ಪ್ರಯತ್ನನೂ ಮಾಡೋದಿಲ್ಲ ಅವರು. ದಾವಣಗೆರೆಯಲ್ಲಿ ವಾಸವಾಗಿದ್ದರೂ ಕೂಡ ಪಕ್ಷದ ಚಟುವಟಿಕೆಯಲ್ಲೂ ಅಷ್ಟು ಮುನ್ನೆಲೆಯಲ್ಲಿ ಕಾಣಿಸ್ಕೊಳ್ಳೋದೇ ಇಲ್ಲ. ಸೊ ಹೀಗಿದ್ದಾಗ ನೀವು ಯಾವಾಗ ಒಂದು ಸಮುದಾಯ ಹಿಂದೆ ಬರುತ್ತಾ ಅಂದರೆ ನಮ್ಮ ನಾಯಕ, ನಮ್ಮ ವ್ಯಕ್ತಿ ಅಷ್ಟು ಪ್ರಬಲವಾಗಿದ್ದಾನೆ, ಅವನಿಗಷ್ಟು ಕ್ವಾಲಿಟೀಸ್ ಇದೆ ಅಂದಾಗ ಮಾತ್ರ ನಮ್ಮ ಸಮುದಾಯ ನಮ್ಮ ಹಿಂದೆ ಬರುತ್ತೆ. ಈಗ ಇವರಿಬ್ಬರನ್ನ ಹೊರತುಪಡಿಸಿದ್ರೆ HP ರಾಜೇಶ್ ಮತ್ತು ಗುರುಸಿದ್ದನ್ ಗೌಡರು ಆ ಇಬ್ಬರನ್ನ ಹೊರತುಪಡಿಸಿದ್ರೆ ಕಾಂಗ್ರೆಸ್ಸಿಂದ ಇದ್ದಂಥ ಸುನಿಲ್ ರಮೇಶ್ BJP ಬರ್ತಾರೆ, BJPಯ ವಾಗೀಸ್ವಾಮಿ ಕಾಂಗ್ರೆಸ್ಸಿಗೆ ಹೋಗ್ತಾರೆ, MB ವಿಜಯ್ ಅಂತ ಹರಿಹರ ನಗರಸಭಾ ಸದಸ್ಯ ಅವರೊಂದಷ್ಟು ಜನ ಕಾಂಗ್ರೆಸ್ಸಿಗೆ ಹೋಗ್ತಾರೆ. ಈ ಒಂದು ಹಂತದ ನಾಯಕರು ಪಕ್ಷಾಂತರ ಆದರೆ ಯಾರಿಗೆ ಬೆನಿಫಿಟ್ ಸರ್ ಇದರಲ್ಲಿ? ಅಲ್ಲ, ನನಗೆ ಹರಿಹರದ ವಿಜಯ್ ಅವ್ರ ಬಗ್ಗೆ ನನಗೆ ಎಷ್ಟು ಮಾಹಿತಿ ಇಲ್ಲ. ಆದರೆ ಇಲ್ಲಿ ಇನ್ನೊಬ್ಬರು ಶಿವನಳ್ಳಿ ರಮೇಶ್ ಮತ್ತು ವಾಗೀಸ್ವಾಮಿ ಇಬ್ಬರು ಕೂಡ ಒಳ್ಳೆ ಗುಡ್ ಪರ್ಸ್ನಾಲಿಟಿ ಇರೋರು ಮತ್ತು ಜನರ ಮಧ್ಯೆ ಇರ್ತಕ್ಕಂಥವ್ರು. ಮತ್ತು ಶಿವನಳ್ಳಿ ರಮೇಶ್ ಅವರು 2 ಬಾರಿ ನಗರಸಭೆ ಸದಸ್ಯರಾದವರು, ಕಾಂಗ್ರೆಸ್ಸಲ್ಲಿ ಸಂಭಾವಿತ ವ್ಯಕ್ತಿ ಕೂಡ ಹೌದು. ಅವರು ಕೂಡ ನನಗೆ ಕಳೆದ 7-8 ವರ್ಷಗಳಲ್ಲಿ ಅವರು ಕಾಂಗ್ರೆಸ್ಸಿನ ಯಾವುದೇ ಚಟುವಟಿಕೆಯಲ್ಲಿ ಕಾಣಿಸ್ಕೊಳ್ಳೋದಿಲ್ಲ. ಹೋಗಿ ಯಾವುದೇ ರಾಜಕಾರಣದ ಚಟುವಟಿಕೆಯಲ್ಲೂ ಕಾಣಿಸ್ಕೊಳ್ಳಲ್ಲ. ಸೈಡ್ ಲೈನ್ ಆಗಿ ಯಾವುದೇ ಪಕ್ಷ ಯಾರನ್ನು ಮುಂದೆ ಬಂದು ಕೂರಿಸೋದಿಲ್ಲ, ಕರ್ಕೊಂಬಂದು. ಖಂಡಿತ ಸರ್, ಅವ್ರ ಪ್ರಯತ್ನ ಇರಬೇಕು. ಹೌದು, ಅವಕಾಶವನ್ನು ಹುಡುಕೊಂಡು ಹೋಗ್ಬೇಕು ರಾಜಕಾರಣದಲ್ಲಿ. ಖಂಡಿತ ಅಲ್ವಾ?
ಯಾರು ಕರ್ಕೊಂಬಂದು ಕೂರಿಸೋದಿಲ್ಲ. ಹಾಗಾಗಿ ಶಿವನಳ್ಳಿ ರಮೇಶ್ ಅವರು ಈಗ ಬಿ ಜೆ ಪಿಗೆ ಈ ಹಂತದಲ್ಲಿ ಬಂದಿರೋದ್ರಿಂದ ಭಾಳ ಏನು ಪ್ರಯೋಜನ ಆಗಲಿಕ್ಕಿಲ್ಲ ಅಂತ ನನಗೆ ಅನಿಸ್ತದೆ. ಅಷ್ಟೇನು ಹೇಳ್ಕೊಳ್ಳುವಂಥ ಪರಿಣಾಮ ಬೀರುವಂಥ ಮತ್ತು ಅಂತ ಈಗ ಹೇಳ್ಕೊಂಡ ಪರಿಣಾಮ ಆಗೋದಿಲ್ಲ. ಯಾಕೆ ಅವ್ರನ್ನ ಒಂದು BJP ಕರ್ಕೊಂಡು ಬರೋ ಒಂದು ಪ್ರಯತ್ನ ಮಾಡ್ತಾರೆ ಅಂತ ಅಲ್ಲ. ಈಗೇನು ಗೊತ್ತಾ, ಇಂಥ ಸಂದರ್ಭದಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಬರ್ತಾನೆ ಅಂದರೂ ಯಾವುದೇ ನಾಯಕ ನಮ್ಮ ಪಕ್ಷಕ್ಕೆ ಬರಬೇಡ ಅಂತ ನಿರಾಕರಣೆ ಮಾಡೋದಿಲ್ಲ. ಅದು ಒಂದು ಓಟ್ ಬಂದರೂ ಕೂಡ ಲಾಭನೇ. ಆ ಕಾರಣಕ್ಕೆ ಕರ್ಕೊಳ್ತಾರೆ. ನಾನು ಹೇಳೋದು ಸುಮಾರು ಲಕ್ಷಗಟ್ಟಲೆ ಓಟ್ಲು, ಸಾವಿರಗಟ್ಟಲೆ ಓಟ್ಲು, 10,000, 20,000, 50,000 ಗಟ್ಟಲೆ ಓಟ್ಲು ಬದಲಾವಣೆ ಮಾಡುವಂಥ ಶಕ್ತಿ ಖಂಡಿತ ಈಗ ಎಚ್ ಪಿ ರಾಜೇಶ್ ಅವ್ರನ್ನ ಹೊರತುಪಡಿಸಿದ್ರೆ ಬೇರೆಯವರು ಇಲ್ಲ ಅಂತ ನನ್ನ ಭಾವ. ಈಗ ವಾಗೀಸ್ವಾಮಿ ಬರ್ತಾರೆ ಸರ್. ವಾಗೀಸ್ವಾಮಿ ಅವರು BJP ಆಕಾಂಕ್ಷಿ ಇದ್ರು ಮಾಡ್ಕೊಂಡಕ್ಕೆ ಪಕ್ಷೇತರ ರೇಬಲ್ ಆಗಿ ಸ್ವತಂತ್ರ ಪಕ್ಷೇತರ ಅಭ್ಯರ್ಥಿಗೆ ಅವ್ರು ಮಿಸಸ್ ನಿಂತಿದ್ರು. ಅದು ಪರಿಶಿಷ್ಟ ಜಾತಿ ಮೀಸಲಾತಿಯಿಂದ ನಿಂತಿದ್ರು. ಸರಿ ಸುಮಾರು 50-55 ಸಾವಿರ ಓಟ್ಗಳನ್ನು ಬಹಳ ಗಣನೀಯವಾದ ಮತ್ತು ಓಟ್ಗಳನ್ನು ಪಡ್ಕೊಳ್ತಾರೆ. ಈಗ ಅವರು BJPಯಿಂದ ರೆಬಲ್ ಆಗಿ ನಿಂತಿದ್ದು ಕ್ಷೇತ್ರವೇ ಮೀಸಲಾತಿಯೇ ಸರಿ ಇಲ್ಲ ಅನ್ನೋದೊಂದು ವಾದ ಇತ್ತು. ಮತ್ತು ಸರಿ ಇಲ್ಲ ಅನ್ನೋ ಕಾರಣಕ್ಕೆ ಅವರ ಇಬ್ಬರು ಪತ್ರಗಳು, ಒಬ್ಬರದ್ದು ಮೊದಲನೇ ರದ್ದುಪಡಿಸ್ತಾರೆ ವಾಗೀಸ್ವಾಮಿದ, ನಂತರ ಇವರು ಚುನಾವಣೆ ಆದ ನಂತರ ರದ್ದಾಗುತ್ತೆ ಅವ್ರ ಮನೆಯವ್ರದ್ದು ಕೂಡ. ಹಾಗಾಗಿ ಕಾನೂನಾತ್ಮಕವಾಗಿ ಹಿನ್ನಡೆ ಅಂತ ಅವ್ರಿಗೆ ಆಗಿದೆ. 55,000 ಓಟ್ ತೊಗೊಂಡಿದ್ದು ಸಾಕಷ್ಟು ಅವರು ಸಂಪನ್ಮೂಲಗಳನ್ನು ಖರ್ಚು ಮಾಡಿದ್ರಲ್ಲಿ. ವಾಗೀಸ್ವಾಮಿ ಅವರು ಜನರ ಮಧ್ಯೆ ಇದ್ದರು, ಒಂದೇನೋ ವಿಶ್ವಾಸ ಮೂಡಿಸಿದ್ರು, ನನಗೆ ಟಿಕೆಟ್ ಸಿಗುತ್ತೆ, ನನಗೆ ಅದೇ ಪರಿಶಿಷ್ಟ ಮೀಸಲಾತಿಯಿಂದಲೇ ನಾನು ಸ್ಪರ್ಧೆ ಮಾಡ್ತೀನಿ ಅನ್ನೋದ್ರಿಂದ ಇವರು ಲಿಂಗಾಯತ ಕೋಮಿಗೆ ಒಂದು ಸಬ್ ಕ್ಯಾಸ್ಟಿಗೆ ಸೇರಿರೋದ್ರಿಂದ ಆ ಲಿಂಗಾಯತ ಜನ ಮತ್ತು BJP ಓಟುಗಳು ಬಹಳಷ್ಟು ಬರೋದ್ರಿಂದ ನನಗೆ ಗೆಲ್ತೇನೆ ಅಂತ ವಿಶ್ವಾಸ ಇತ್ತು. ಬಟ್ ಈ ಚಿತ್ರಣ ಈಗ ಪರಿಪೂರ್ಣ ಬದಲಾಗಿದೆ. ಅವ್ರು ನಿಂತಿದ್ದೇ ಸರಿ ಇಲ್ಲ ಅನ್ನೋದನ್ನು ನ್ಯಾಯಾಲಯ ಕೊಟ್ಟಿದೆ. ಸೊ ಇಂಥ ಸಂದರ್ಭದಲ್ಲಿ ಸಾವಿರಾರು ಓಟುಗಳನ್ನು ಮತ್ತೆ ಅವ್ರದ್ದು ವಾದ ಏನು, ನನಗೆ ಅಷ್ಟು ಕನೆಕ್ಟಿವಿಟಿ ಇತ್ತು ಮಾಹಿಕೊಂಡದಲ್ಲಿ, ಅಷ್ಟು ಜನರಲ್ಲಿ ಅರ್ಧ ಜನ ಓಟ್ ಆದರೂ ನನಗೆ ಬರ್ತವೆ ಅಂತ ಒಂದು ಇದೆ. ಖಂಡಿತ ಹಾಗಾಗಲಿಕ್ಕಿಲ್ಲ. ಅಲ್ಲಿರೋ ಆಗ ಸ್ಥಳೀಯವಾಗಿದ್ದಂಥ ಚಿತ್ರಣವೇ ಬೇರೆ, ಲೋಕಸಭೆಯಲ್ಲಿ ಇದ್ದಂಥ ಚಿತ್ರಣವೇ ಬೇರೆ. ಒಂದಿಷ್ಟು ಪ್ಲಸ್ ಆಗ್ಬೋದೇ ವಿನಃ ಭಾಳ ಹೇಳ್ಕೊಳ್ಳುವಂಥ ಪ್ಲಸ್ ಅನ್ನು ಕಾಂಗ್ರೆಸ್ಗೆ ಕಾಂಗ್ರೆಸ್ನಲ್ಲಿ ಸರ್. ಆ್ಯಕ್ಚುಲಿ ಕಾಂಗ್ರೆಸ್ ಅಹಿಂದ ವರ್ಗವನ್ನು ಹಿಡಿದಿಟ್ಕೊಂಡಿದೆ, ಮುಸ್ಲಿಮ್ಸ್ ವೋಟ್ ಬ್ಯಾಂಕನ್ನು ಹಿಡಿದಿಟ್ಕೊಂಡಿರೋದು. ಇದರಲ್ಲಿ ಬೋವಿ ಸಮಾಜಕ್ಕೆ ಸೇರಿದಂಥ ಡಾಕ್ಟರ್ ವೈ ನಾಗಪ್ಪನವರು ಅವರು ಕೂಡ ಮೊನ್ನೆ ರೆಬಲ್ ಆಗ್ತಾರೆ, ಸಚಿವರ ವಿರುದ್ಧ ಒಂದು ಮಾತನ್ನು ಹೇಳ್ತಾರೆ. ಸೊ ನಾವು ಕಾಂಗ್ರೆಸ್ನ ಹೊರಡೆ ಬರ್ತೀವಿ, ರಾಜೀನಾಮೆಯನ್ನು ಕೊಡ್ತೀನಿ, ಈ ರೀತಿಯಾದ ಒಂದು ನಿರ್ಧಾರ ತೆಗೆದುಕೊಳ್ತಾರೆ. ಅವ್ರನ್ನ ಆದರೆ ಕಾಂಗ್ರೆಸ್ನ ಹೊರಡೆ ಬರ್ತೀನಿ ಅಂತ ಹೇಳಿದ್ರೆ ಬಿಟ್ಟರೆ ಯಾರಿಗೂ ಸಪೋರ್ಟ್ ಕೊಡ್ತೀನಿ ಅಂತ ಏನು ಹೇಳಿಲ್ಲ ಅವರು. ಸೊ ನಿರ್ಧಾರ ತೆಗೆದುಕೊಳ್ತೀನಿ ಅಂತ ಹೇಳಿದ್ದಾರೆ. ಇದು ಕಾಂಗ್ರೆಸ್ಸಿಗೆ ಅಥವಾ ಕಾಂಗ್ರೆಸ್ ಅಭ್ಯರ್ಥಿಗೆ ಯಾವ ರೀತಿಯಾಗಿ ಒಂದು ಎಫೆಕ್ಟ್ ಆಗ್ಬೋದು ಅಂತೇಳಿ. ಇಲ್ಲಿ ಬೋವಿ ಸಮಾಜದ ಮತಗಳು ಇದ್ದಾವೆ. ಇಲ್ಲಿ ರಾಮಪ್ಪ ಅವರು ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿದ್ದಂಥವ್ರು. ಒಂದು ಬಾರಿ ಕಾಂಗ್ರೆಸ್ಸಿಂದ ಸ್ಪರ್ಧೆ ಮಾಡಿ ಪರಾಭವಗೊಂಡಿದ್ದಾರೆ, ಪಕ್ಷೇತರವಾಗಿ 2 ಬಾರಿ ಸ್ಪರ್ಧೆ ಮಾಡಿ ಪರಾಭವಗೊಂಡಿದ್ದಾರೆ. ಈ ಹಂತದಲ್ಲಿ ಕಾಂಗ್ರೆಸ್ಸಲ್ಲಿ ಅವರಿಗೆ ಸರಿಯಾದ ಸ್ಥಾನಮಾನ ಕೊಟ್ಟಿಲ್ಲ, ಗುರುತಿಸ್ಕೊಂಡಿಲ್ಲ. ಒನ್ಸ್ ಅಗೇನ್ ಇದೇ ಪ್ರಾಬ್ಲಮ್ಮು. ಯಾವುದೇ ವ್ಯಕ್ತಿಗೆ ಯಾರು ಸ್ಥಾನಮಾನ ಕೊಡೋದಿಲ್ಲ, ನಾವೇ ಕಷ್ಟಪಟ್ಟು ಸಂಪಾದನೆ ಮಾಡಬೇಕು. ಅಂಥದ್ರಲ್ಲಿ ಅವರಿಗೂ ಎಲ್ಲ ಹಿನ್ನಡೆ ಆಗಿದೆ ಅನ್ನೋದು ನನ್ನ ಭಾವನೆ. ವೀರಮ್ಮಪ್ಪ ಅವರು ಇವತ್ತು ಯಾವುದೇ ಪಕ್ಷಕ್ಕೆ ಹೋಗ್ತೇನೆ ಅಂತೇಳಿ ಹೇಳಿಕೆ ಕೊಟ್ಟಿಲ್ಲ. ಈ ಹಂತದಲ್ಲಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಖಂಡಿತವಾಗಲೂ ಅವರು ಈ ಸದ್ಯದ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಜೊತೆ ಹೋಗೋದು ಅನುಮಾನ ಇದೆ. ಹಾಗಾಗಿ ಅವರು BJP ಜೊತೆಗೆ ಹೋಗ್ತಾರೋ ಅಥವಾ ಇನ್ನೊಬ್ಬ ಪಕ್ಷೇತರ ಅಭ್ಯರ್ಥಿ ವಿನಯ್ ಕುಮಾರ್ ಅಂತ ಬಂದಿದ್ದಾರೆ, ಅವ್ರ ಪರವಾಗಿ ಹೋಗ್ತಾರೋ ಇನ್ನೂ ಸ್ಪಷ್ಟಪಡಿಸಿಲ್ಲ. ಬಹಳ ದೊಡ್ಡ ಪರಿಣಾಮ ಏನು, ನಷ್ಟ ಏನಾಗಲ್ಲ ಅವರು ಕಾಂಗ್ರೆಸ್ ಬಿಟ್ಟು ಹೋದ್ರಲ್ಲಿ ನನಗೆ ಅನ್ನಿಸ್ತಾ ಇದೆ. ವಿನಯ್ ಕುಮಾರ್ದು ಕೂಡ ನೀವೇನು ಪಕ್ಷೇತರ ಅಂತೇಳಿ ಪರಿಗಣಿಸ್ತೀರೋ ಅಥವಾ ಏನಂತ ಪರಿಗಣಿಸ್ತೀರ ತಾವು? ಈಗ ವಿನಯ್ ಕುಮಾರ್ ಪಕ್ಷೇತರ ಅಭ್ಯರ್ಥಿಯಿಂದ ಹೇಳ್ಬೇಕಾಗುತ್ತೆ. ಯಾಕಂದ್ರೆ ಕಾಂಗ್ರೆಸ್ಸಿಂದ ಆಕಾಂಕ್ಷಿ ಇದ್ರು. ಹೌದು, ಕಾಂಗ್ರೆಸ್ ಬಂಡಾಯ ಅಂತ ಹೇಳಲಿಕ್ಕೆ ಬರಲ್ಲ, ಅವ್ರನ್ನ ಪಕ್ಷೇತರ ಅಂತ ಗುರುತಿಸಬೇಕಾಗುತ್ತೆ. ಪಕ್ಷೇತರ ಅಂತ ಗುರುತಿಸ್ತೀರ, ಮತ್ತು ಪಕ್ಷವನ್ನು ಬಿಟ್ಟು ಬಂದವರಲ್ಲ ಅವರು ಕೂಡ. ಹಾಗಾಗಿ ವಿನಯ್ ಕುಮಾರ್ ಕೂಡ ಇಲ್ಲಿ ಏನಾಗಿದೆ, ದಾವಣಗೆರೆಯಲ್ಲಿ 2 ಕುಟುಂಬಗಳ ಮಧ್ಯೆ ಹಣಾಹಣಿ, ತೀವ್ರ ಹಣಾಹಣಿ ಕಳೆದ 3-4 ದಶಕಗಳಿಂದ ಇದೆ. ಹಾಗಾಗಿ 2 ಕುಟುಂಬಗಳ ಕೈಯಲ್ಲಿ ದಾವಣಗೆರೆ ಜಿಲ್ಲೆಯ ರಾಜಕಾರಣ ಸಿಲುಕಿದೆ ಅನ್ನೋದು ವಿನಯ್ ಕುಮಾರ ಪ್ರಬಲವಾದಂಥ ಆರೋಪನೂ ಇದೆ. ಸೊ ಹಾಗಾಗಿ ನನಗೆ ಆಸ್ ಎ ಪತ್ರಕರ್ತನಾಗಿ ನನಗನ್ನಿಸಿದ್ದು, ಯಾವುದೇ ಒಂದು ಶಕ್ತಿಗೆ, ಯಾವುದೇ ಒಂದು ಪ್ರಭಾವಕ್ಕೆ ಒಂದು ಹಂತದ ತನಕ ಬಹಳ ಪೀಕ್ ಅವರ್ ಇರುತ್ತೆ, ಒಂದು ಹಂತ ಇರುತ್ತೆ, ದೊಡ್ಡ ಹಂತ. ಅದು ಒಂದು ಟೈಮ್ ಲಿಮಿಟ್ ಇರುತ್ತೆ ಅದಕ್ಕೆ. ಈ 2 ಕುಟುಂಬಗಳು ಬಹಳ ದೊಡ್ಡ ಮಟ್ಟದಲ್ಲಿ ರಾಜಕಾರಣದಲ್ಲಿ ಪ್ರಬಲ ಶಕ್ತಿಯಾಗಿ ಹೊರಹೊಮ್ಮಿದೆ. ನಾನು ವಿನಯ್ ಕುಮಾರ್ ಮಾತನ್ನೇ ಆಧರಿಸಿ ಹೇಳೋದಾದರೆ, ಇಲ್ಲಿ ತೃತೀಯ ಶಕ್ತಿಯ ಪ್ರವೇಶ ಮಾಡೋದಕ್ಕೆ ಒಂದು ಸತ್ಕಾಲ ಈಗ ಒದಗಿ ಬಂದಿದೆ. ಆ ಕಾರಣಕ್ಕೆ ಅಂಥದ್ದನ್ನು
ಇಂಥ ವಾತಾವರಣವನ್ನು ವಿನಯ್ ಕುಮಾರ್ ಅವರು ಎಷ್ಟರ ಮಟ್ಟಿಗೆ ಬಳಸ್ತಾರೆ ಅನ್ನೋದು ಭಾಳ ಇಂಪಾರ್ಟೆಂಟು. ಬಹುಶಃ ಆಗಲೇ ಲೋಕಸಭಾ ಕ್ಷೇತ್ರದಲ್ಲಿ ಬಹುಶಃ ಇದೇ ಫಸ್ಟು ಅನ್ಸುತ್ತೆ ಸರ್. ಈ ರೀತಿಗೆ ಪಕ್ಷೇತರ ಅಭ್ಯರ್ಥಿಯಾಗಿ ಒಂದು ಪ್ರಬಲ ರಾಜಕೀಯ ಕುಟುಂಬವನ್ನು ಎದುರಾಕೊಂಡು ಪಕ್ಷೇತರ ಅಭ್ಯರ್ಥಿಯಾಗಿ ಒಂದು ಶಕ್ತಿ ಪ್ರದರ್ಶನವನ್ನು ಮಾಡ್ತಾರೆ ವಿನಯ್ ಕುಮಾರ್ ಅಂದರೆ ಬಹುಶಃ ಇದೇ ಮೊದಲು ಅನ್ಸುತ್ತೆ ತಾವು ನೋಡಿದಂಗೆ. ಹೌದು, ಇದೇ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಇಷ್ಟೊಂದು ಕ್ಯಾಲ್ಕುಲೇಟಿವ್ ಆಗಿ ಒಬ್ಬ ಬುದ್ಧಿವಂತ IAS ಪರೀಕ್ಷೆಯನ್ನು ಎದುರಿಸಿ ತಾನೇ ಒಂದು ತರಬೇತಿ ಸಂಸ್ಥೆಯನ್ನು ಹುಟ್ಟಾಕಿ ಅದರಲ್ಲಿ ಯಶಸ್ವಿಯಾಗಿ ಅದರಿಂದಲೇ ತನ್ನ ಜೀವನವನ್ನು ರೂಪಿಸಿಕೊಂಡು ಅದೇ ಸಂಪನ್ಮೂಲವನ್ನೇ ಬಳಸಿ ನಾನು ರಾಜಕಾರಣ ಮಾಡ್ತೀನಿ ಅಂತ ಬಂದಂಥ. ಸೊ ಹಾಗಾಗಿ ವಿನಯ್ ಕುಮಾರ್ ಭಾಳ ಪ್ರಬಲವಾದ ಹೆಜ್ಜೆಯನ್ನು ಇಟ್ಟಿದ್ದಾರೆ ಅಂತ ನನಗನ್ನಿಸ್ತಾ ಇದೆ. ಈಗ ಡಿಸ್ಕಷನ್ ಮಾಡ್ತಿದ್ವಿ ಸರ್, ಪಕ್ಷಾಂತರದ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ವಿ. ವಿನಯ್ ಕುಮಾರ್ ಒಂದು ವೇಳೆ ಇಂಡಿಪೆಂಡೆಂಟ್ ಆಗಿ ಸ್ಪರ್ಧೆ ಮಾಡದೆ ಹೋಗಿದ್ರೆ, ಕಾಂಗ್ರೆಸ್ಗೆ ಬೆಂಬಲವನ್ನು ಕೊಟ್ಟಿದ್ರೆ, ಅದು ಎಷ್ಟು ಮಟ್ಟಿಗೆ ಕಾಂಗ್ರೆಸ್ಗೆ ಪ್ಲಸ್ ಆಗ್ತಾ ಇತ್ತು ಸರ್? ಇಲ್ಲ, ಸದ್ಯದ ಪರಿಸ್ಥಿತಿಯಲ್ಲಿ ನನಗನ್ಸುತ್ತೆ ವಿನಯ್ ಕುಮಾರ್ ಯಾವುದೇ ಕಾರಣಕ್ಕೂ ಆತ ಕಾಂಗ್ರೆಸ್ಗೆ ಮತ್ತೊಬ್ಬ ವ್ಯಕ್ತಿಗೆ ಬೆಂಬಲವಾಗಿ ನಿಲ್ಲೋ ಮಾತೇ ಇರಲಿಲ್ಲ. ಅಲ್ಲ, ಆಗಿದ್ದಿದ್ರೆ ಉದಾಹರಣೆಗೆ, ಯಾಕಂದ್ರೆ ಆತ ಕೂಡ ಅಹಿಂದ ವರ್ಗವನ್ನು ಮುಂದಿಟ್ಕೊಂಡು ಬಂದಿದ್ದಾರೆ, ಇಡೀ ಕ್ಷೇತ್ರದಿಂದ ಒಂದು ಸ್ವಲ್ಪ ಡಿಸ್ಟರ್ಬ್ ಆಗ್ತಾ ಇರಲಿಲ್ಲ ಕಾಂಗ್ರೆಸ್ಗೆ ಅಷ್ಟೇ. ಕಾಂಗ್ರೆಸ್ ಮತಗಳು ಡಿಸ್ಟರ್ಬ್ ಆಗ್ತಾ ಇರಲಿಲ್ಲ, ಖಂಡಿತವಾಗಲೂ ಡಿಸ್ಟರ್ಬ್ ಆಗುತ್ತೆ. ನಿಮಗೆ 2009 ಚುನಾವಣೆಯನ್ನು ನೀವು ತಗೊಂಡ್ರೆ SS ಮಲ್ಲಿಕಾರ್ಜುನ್ ಅವರು ಸೋತಿದ್ದು 2024 ಓಟುಗಳು ಮಾತ್ರ. JDS ಕ್ಯಾಂಡಿಡೇಟ್ ಕಣದಲ್ಲಿತ್ತು, ನಾಮಪತ್ರ ವಾಪಸ್ ಉಮೇದುವಾರಿಕೆ ವಾಪಸ್ ತೆಗೆಯುವಂಥ ಪಟೇಲ್ ಅವರು ಇಲ್ಲ. 2009 ಕಲೆ ರುದ್ರೇಶ್ವರ ಹೌದೌದು, ಅವ್ರನ್ನ ಉಮೇದುವಾರಿಕೆಯನ್ನು ಅವ್ರು ವಾಪಸ್ ತಗೊಂಡು ಪಲಾಯನವಾದ ಮಾಡ್ತಾರೆ. ಅವರು ಈ ಜಿಲ್ಲೆಯಲ್ಲೇ ಇರಲ್ಲ, ಬೆಂಗಳೂರಿಗೆ ಹೋಗ್ತಾರೆ. ಆದರೆ ಅಭ್ಯರ್ಥಿನೇ ಇಲ್ಲದೇನೆ ಆ ಪಕ್ಷದ ಕೆಲವು ಮುಖಂಡರು ಪ್ರಚಾರ ಮಾಡ್ತಾರೆ. 10,000 ಓಟುಗಳು JDS ಬರುತ್ತೆ 2009. ಕಾಂಗ್ರೆಸ್ ಅವತ್ತು ಸೋತಿದ್ದು 2024 ಓಟ್ ಅಷ್ಟೇ, 2024 ಓಟಿಂದ ಸೋಲುತ್ತೆ. ಹಾಗಾಗಿ ವಿನಯ್ ಕುಮಾರು ಇವತ್ತೇನಾದರೂ ಹೆಚ್ಚು ಮತಗಳನ್ನು ಅವರು ಕಬಳಿಸೋದು ಬಹಳ ಸುಲಭವಾಗಿ ಊಹೆ ಮಾಡೋಂಥದ್ದು. ಕಾಂಗ್ರೆಸ್ ಓಟುಗಳನ್ನು ಹೆಚ್ಚಾಗಿ ಅವರು ಕಬಳಿಸ್ತಾರೆ. ಈಗ ಪರ್ಸೆಂಟೇಜ್ ವೈಸ್ ಈಗ ವಿನಯ್ ಕುಮಾರ್ಗೆ ನಾಟ್ ಓನ್ಲಿ ಕಾಂಗ್ರೆಸ್, BJP ಒಂದಷ್ಟು ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ. ಖಂಡಿತ ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಈಗ ಆ ಪರ್ಸೆಂಟೇಜ್ ತಗೊಂಡು ಈಗ 100ರಲ್ಲಿ ಕಾಂಗ್ರೆಸ್ನ ಓಟ್ ಎಷ್ಟು ಕೇಳ್ಬೋದು, ವಿನಯ್ ಕುಮಾರ್ BJP ಓಟ್ ಎಷ್ಟು ಕೇಳ್ಬೋದು ಅಂತೇಳಿ? ಅಲ್ಲ, ನಿಸ್ಸಂದೇಹವಾಗಿ ಕಾಂಗ್ರೆಸ್ ಓಟು ಹೆಚ್ಚಿರುತ್ತೆ, BJP ಓಟು ಕಡಿಮೆ ಇರುತ್ತೆ. ಎರಡೂ ಪಕ್ಷದ ಓಟುಗಳು, ಎರಡೂ ಪಕ್ಷಕ್ಕೂ ಕೂಡ ರೆಬೆಲ್ಲೇ ಅವರು, ನಾಟ್ ಓನ್ಲಿ ಕಾಂಗ್ರೆಸ್. ಎರಡೂ ಪಕ್ಷಕ್ಕೂ ಭಯ ಹುಟ್ಟಿಸಿದ್ರೆ, ಇನ್ನೊಂದು ಸ್ವಲ್ಪ ದಿನ ಹೋದರೆ ಭಯ ಹುಟ್ಟಿಸಿದ್ರೆ ಅನುಮಾನ ಇಲ್ಲ. ಅವರು ಹೇಳ್ತಾ ಇದ್ದಾರೆ ಅಷ್ಟೇ, ಅದನ್ನು ಭಾಳ ಲಘುವಾಗಿ ಪರಿಗಣಿಸ್ತಾ ಇದ್ದಾರೆ ನನಗನ್ಸುತ್ತೆ. ಬಟ್ ಎರಡೂ ಪಕ್ಷಕ್ಕೂ ದಿಗಿಲು ಹುಟ್ಟಿಸಿದ್ದಾರೆ ಅವರು, ಅದಂತೂ ವಿನಯ್ ಕುಮಾರ್. ಹೌದು. ಬಟ್ ಈಗ ಪರ್ಸೆಂಟೇಜ್ ವೈಸು ಜಾಸ್ತಿ ಮತಗಳು ತೆಗೆದುಕೊಂಡ್ರೆ ಯಾರಿಗೆ ನಷ್ಟ ಇದೆ, BJPಗೆ ಅಥವಾ ಕಾಂಗ್ರೆಸ್ಗೆ ನಷ್ಟನಾ ಸರ್? ಅಲ್ಲ, ನಿಸ್ಸಂದೇಹವಾಗಿ ಕಾಂಗ್ರೆಸ್ಗೆ ನಷ್ಟ ಆಗುತ್ತೆ. ಹೆಚ್ಚು ಅವರು BJP ಓಟುಗಳನ್ನು ಹೆಚ್ಚು ಪಡೆಯೋದಕ್ಕಾಗಲ್ಲ, ಕಾಂಗ್ರೆಸ್ ಓಟುಗಳನ್ನೇ ಯಾಕೆಂದರೆ ಹಿಂದುಳಿದ ವರ್ಗದ ಓಟೇ ಹೆಚ್ಚು ಅದಕ್ಕೆ ಆಧಾರ ಕಾಂಗ್ರೆಸ್ಗೆ. ಮುಸ್ಲಿಂ ಓಟು, ಹಿಂದುಳಿದ ವರ್ಗದ ಓಟುಗಳೇ ಹೆಚ್ಚು ಅದಕ್ಕೆ ಬೇಸಿಕ್. ಅದಕ್ಕೆ ಅದು ಏನೂ ಕಷ್ಟಪಡದೆ ಹೋದರೂ ಕೂಡ 3-4-5 ಲಕ್ಷ ಓಟು ಇದಾವಲ್ಲ ಕಾಂಗ್ರೆಸ್ಗೆ, ಅತ್ಯಂತ ಸುಲಭವಾಗಿ ಬರುವಂಥ ಓಟುಗಳು. ಇಬ್ಬರು ಕೂಡ ಕಾಂಗ್ರೆಸ್ನ ಅಭ್ಯರ್ಥಿ ಪ್ರಭಾ ಮಲ್ಲಿಕಾರ್ಜುನ್ ಮತ್ತು ವಿನಯ್ ಕುಮಾರ್ ಇಬ್ಬರು ಕೂಡ ಅದೇ ಬುಟ್ಟಿಗೆ ಕೈ ಹಾಕಿರುವುದು. ಖಂಡಿತವಾಗಲೂ ಒಂದೇ ಬುಟ್ಟಿ ಹಣ್ಣುಗಳಿಗೆ ಕೈ ಹಾಕಿದ್ದಾರೆ ಅಂತ ನನಗನ್ನಿಸ್ತಾ ಇದೆ ಅದು. ಸೊ ಹಾಗಾಗಿ ಸಹಜವಾಗಿ ಕಾಂಗ್ರೆಸ್ಸಿಗೆ ಒಂದು ರೀತಿ ಇದು ದೊಡ್ಡ ನಷ್ಟ ಅನ್ನೋದಕ್ಕಿಂತನೂ ಒಂದಿಷ್ಟು ದೊಡ್ಡ ಸವಾಲನ್ನು ಒಡ್ಡಿದೆ ಅಂತ ಈ ಸಂದರ್ಭದಲ್ಲಿ ನಾವು ಈಗ ಯಾಕಂದರೆ SS ಮಲ್ಲಿಕಾರ್ಜುನ್ ಶಾಮನೂರು ಶಿವಶಂಕರಪ್ಪ ಸುಮಾರು ವರ್ಷದಿಂದ ರಾಜಕಾರಣವನ್ನು ಮಾಡ್ಕೊಂಡು ಬಂದಿದ್ದಾರೆ. ಈಗ ಧುರೀಣರು SS ಶಾಮನೂರು ಶಿವಶಂಕರಪ್ಪನವರು ಅಂಥವ್ರು ಇವ್ರ ವಿರುದ್ಧ 4 ಬಾರಿ ಸೋಲನ್ನು ಕೂಡ ಕಾಣುತ್ತೆ ಆ ಕುಟುಂಬ. ಯಾಕೆ ಇಷ್ಟು ಲಘುವಾಗಿ ತಗೊತಿದ್ದಾರೆ ಈ ಚುನಾವಣೆ ಅಂತ ಹೇಳಿ? ಇಲ್ಲ, ನನಗನ್ಸುತ್ತೆ ಅವರಿಗೆ ಮಿಸ್ಇಂಟರ್ಪ್ರಿಟೇಷನ್ ಆಯಿತಾ, ವಿನಯ್ ಕುಮಾರು ಇಂಥ ಪ್ರಬಲವಾದ ವ್ಯಕ್ತಿ ಅಂತ ಅವ್ರಿಗೆ ಅನಿಸಿರಲಿಲ್ವೋ, ಮತ್ತು ಭಾಳ ಲಘುವಾದ ಹೇಳಿಕೆಗಳನ್ನು ಸಚಿವರು ಕೂಡ ವಿನಯ್ ಕುಮಾರ್ ಬಗ್ಗೆ ನೀಡಿದ್ದೇ ಈಗ ಮಗ್ಗಲು ಮುಳ್ಳಾಯಿತಾ? ಇವೆಲ್ಲ ಪ್ರಶ್ನೆಗಳು ಈಗ ಕಾಡೋದಕ್ಕೆ ಶುರುವಾಗಿದೆ. ಮಾನ್ಯ ಮುಖ್ಯಮಂತ್ರಿ ಕಾಂಗ್ರೆಸ್ ರಾಷ್ಟ್ರದಲ್ಲಿ ಪ್ರಬಲವಾದಂಥ ಸಿದ್ದರಾಮಯ್ಯನವರು ಕರೆಸಿ ಹೇಳಿದರೆ ಆ ಕಮ್ಯುನಿಟಿ ಸ್ವಾಮೀಜಿಯೊಬ್ಬರು ಕರ್ಕೊಂಡು ಹೋಗ್ತಾರೆ, ಅವರು ಸಮ್ಮುಖದಲ್ಲಿ ಒಂದು ಚರ್ಚೆ ಆಗುತ್ತೆ. ಆದರೆ ಯಾವುದೇ ಕಾರಣಕ್ಕೂ ನಾನು ವಾಪಸ್ ತೆಗೆಯೋದಿಲ್ಲ ಅನ್ನೋ ಮಾತನ್ನು ಇವತ್ತಿಗೂ ಹೇಳ್ತಾ ಇದ್ದಾರೆ, ಅಲ್ಲಿ ಹೇಳಿದ್ದೀನಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಖಂಡಿತ ಸರ್, ಅಲ್ವಾ? ಸೊ ಹಾಗಾಗಿ ಈ ಮಂತ್ರಕ್ಕೆ ಬಾರದ ಅಕ್ಷರಗಳಿಲ್ಲ, ಉಪಯೋಗಕ್ಕೆ ಬಾರದ ವ್ಯಕ್ತಿ ಇಲ್ಲ. ಹಾಗಾಗಿ ಯಾವುದೇ ವ್ಯಕ್ತಿಯನ್ನು ಚುನಾವಣೆಯಲ್ಲಿ ನಿರ್ಲಕ್ಷ್ಯ ಮಾಡೋದು ಅಥವಾ ಉಪೇಕ್ಷೆ ಮಾಡೋದು ತುಂಬ ಅದನ್ನೇ ಮಾಡ್ತಾ ಬಂದ್ರ ಅಂತೇಳಿ. ಖಂಡಿತವಾಗ್ಲೂ ಖಂಡಿತ ಮಲ್ಲಿಕಾರ್ಜುನ್ ಇಲ್ಲ, ನನಗನ್ಸುತ್ತೆ ಕಾಂಗ್ರೆಸ್ಸೇ ಇಡೀ ಮಲ್ಲಿಕಾರ್ಜುನ್ ಅಂತಲ್ಲ ಅಥವಾ ಶಾಮನೂರು ಕುಟುಂಬ ಅಂತಲ್ಲ, ನನಗನ್ಸುತ್ತೆ ಆ ವ್ಯಕ್ತಿಯ ಸಾಮರ್ಥ್ಯ, ವಿನಯ್ ಕುಮಾರ್ ವ್ಯಕ್ತಿ ಸಾಮರ್ಥ್ಯವನ್ನು ಗೇಜ್ ಮಾಡೋದ್ರಲ್ಲಿ
ಕಾಂಗ್ರೆಸ್ಸಿಯಲ್ಲೇ ತಪ್ತಾ ಅಂತ ನನಗನ್ನಿಸ್ತಾ ಇದೆ. ಹಾಗಾಗಿ ಆತ ಇವತ್ತು ಹೇಳ್ತಾರೆ ನನ್ನ ಭವಿಷ್ಯವನ್ನು ಯಾರೂ ರೂಪಿಸೋದಿಲ್ಲ. ಖಂಡಿತವಾಗಲೂ ನನ್ನ ಭವಿಷ್ಯವನ್ನು ನಾನೇ ರೂಪಿಸ್ಕೋಬೇಕು, ನನಗೆ ಬಂದಿರೋ ಸವಾಲನ್ನು ನಾನೇ ಎದುರಿಸಬೇಕು ಅಂತೇಳಿ ಇವತ್ತು ಕಣದಲ್ಲಿದ್ದಾರೆ. ಅವತ್ತು ಏನೋ ನೆಪ ಮಾತ್ರಕ್ಕೊಂದು ಸ್ಪರ್ಧೆ ಅಂತ ಹೇಳ್ತಾ ಇದ್ರು, ಇವತ್ತು ತ್ರಿಕೋನ ಸ್ಪರ್ಧೆ ಅನ್ನೋ ಮಟ್ಟಿಗೆ ಬಂದು ನಿಂತಿದೆ. ಇನ್ನೊಂದು ಸ್ವಲ್ಪ ದಿನ ಹೋದರೆ ಇದು ಯಾವ ಸ್ವರೂಪ ಪಡ್ಕೊಳ್ಳುತ್ತೆ ನೋಡಬೇಕು. ಒಟ್ಟು ವಿನಯ್ ಕುಮಾರ್ ಸ್ಪರ್ಧೆ ಇಬ್ಬರು ಕೂಡ ಎಲ್ಲ ಒಂದು ಕಡೆ ಆತಂಕ ಸೃಷ್ಟಿ ಮಾಡಿದೆ ಅಂತ ಹೇಳಿ. ಖಂಡಿತವಾಗಲೂ ಕಾಂಗ್ರೆಸ್ಸಿಗೆ ಎಷ್ಟು ಆತಂಕವನ್ನು ಸೃಷ್ಟಿ ಮಾಡಿದೆ ವಿನಯ್ ಕುಮಾರ್ ಸ್ಪರ್ಧೆ, ಬಿ ಜೆ ಪಿಗೂ ಅಷ್ಟೇ ಆತಂಕವನ್ನು ಸೃಷ್ಟಿ ಮಾಡಿದೆ. ಈ ಎಲ್ಲ ರಾಜಕೀಯ ಲೆಕ್ಕಾಚಾರ ನೋಡ್ತಾ ಇದ್ರೆ ಪಕ್ಷಾಂತರ ಪರ್ವ ಇರ್ಬೋದು ಅಥವಾ ವಿನಯ್ ಕುಮಾರ್ ಪಕ್ಷೇತರವಾಗಿ ಸ್ಪರ್ಧೆ ಮಾಡುವಂಥದ್ದು ಇರ್ಬೋದು, ಎಲ್ಲವನ್ನೂ ಒಂದು ಕ್ಯಾಲ್ಕುಲೇಟ್ ಮಾಡ್ತಾ ಹೋದರೆ ಈಗ ರೈಟ್ ನಾವು ಸಿಚುವೇಶನ್ ಯಾವ ರೀತಿ ಇದೆ ಸರ್? ಪ್ರಸ್ತುತ ಸಂದರ್ಭದಲ್ಲಿ ಕಾಂಗ್ರೆಸ್ಸಿಗೆ ಸ್ವಲ್ಪ ದುಬಾರಿ ಆಗ್ಬೋದು ವಿನಯ್ ಕುಮಾರ್ ನಡೆ. ಸೊ ಬಿ ಜೆ ಪಿಗೆ ಒಂದಿಷ್ಟು, ಯಾಕೆಂದರೆ ಎದುರಾಳಿ ವೀಕ್ ಆದರೆ ಬಿ ಜೆ ಪಿಗೆ ಅನುಕೂಲ. ಹೌದು, ಬಿ ಜೆ ಪಿ ಓಟ್ ಬರುತ್ತೋ ಇಲ್ಲೋ ಗೊತ್ತಿಲ್ಲ, ಆದರೆ ಕಾಂಗ್ರೆಸ್ ಓಟ್ ಕಡಿಮೆ ಆಗುತ್ತಲ್ಲ, ಸೊ ಹಾಗಾಗೋದ್ರಿಂದ ಬಿ ಜೆ ಪಿಗೆ ಎಲ್ಲೋ ಪ್ಲಸ್ ಪಾಯಿಂಟ್ ಆಗುತ್ತೆ ಅಂತ ನನಗನ್ನಿಸ್ತಾ ಇದೆ. ಎಸ್ ವೀಕ್ಷಕರೇ, ಇದಿಷ್ಟು ಪಕ್ಷಾಂತರ ಪರ್ವದ ಒಂದಷ್ಟು ರಾಜಕೀಯ ಲೆಕ್ಕಾಚಾರ. ನಮ್ಮ ಜೊತೆ ದಾವಣಗೆರೆ ಹಿರಿಯ ಪತ್ರಕರ್ತ ಮಲ್ಲಿಕಾರ್ಜುನ್ ಕಬ್ಬೂರ್ ಅವರು ಒಂದು ರಾಜಕೀಯ ಲೆಕ್ಕಾಚಾರವನ್ನು ವಿಶ್ಲೇಷಣೆಯನ್ನು ಮಾಡಿದ್ದಾರೆ. ಸೊ ಮುಂದಿನ ಮತ್ತೊಂದು ರಾಜಕೀಯ ವಿಶ್ಲೇಷಣೆ ಜೊತೆಗೆ ನಾನು ಸಿಗ್ತೀನಿ. ಎಲ್ಲರಿಗೂ ನೋಡ್ತಾ ಇರಿ ಒನ್ ಕನ್ನಡ ನ್ಯೂಸ್.